ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಯುವರ್ ಚಾನಲ್. ನೋಡಿ, ಇವತ್ತು ಬಹುಮನಿ ರಾಜ್ಯವನ್ನು ಓದುತ್ತೋಣ. ಇಂದಿನ ಒಂದು ತರಗತಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಓದುತ್ತಾ ಬಂದಿದ್ದೇವೆ. ಈಗ ಬಹುಮನಿ ರಾಜ್ಯ ಅಥವಾ ಬಹುಮನಿ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯದ ಸಮಕಾಲೀನವಾದ ಬಹುಮನಿ ಸಾಮ್ರಾಜ್ಯವು ಸಾಮಾನ್ಯ ಶಕ 1347ರಲ್ಲಿ ಸ್ಥಾಪನೆಯಾಯಿತು. ಕೃಷ್ಣಾ ನದಿ ಸಾಮ್ರಾಜ್ಯದ ದಕ್ಷಿಣದ ಗಡಿ ಭಾಗವಾಗಿತ್ತು. ಪ್ರಾರಂಭದಲ್ಲಿ ಕಲಬುರ್ಗಿ, ಅನಂತರ ಬೀದರ್ ಅದರ ರಾಜಧಾನಿಯಾಗಿತ್ತು. ಇದರ ಸ್ಥಾಪಕ ಅಲ್ಲಾವುದ್ದೀನ್ ಹಸನು ಗಂಗು ಬಹುಮನಿ ಶಾ. ಬೀದರ್ ನಗರವು ಕರ್ನಾಟಕ ಉತ್ತರದ ತುತ್ತ ತುದಿಯಲ್ಲಿರುವ ಒಂದು ಐತಿಹಾಸಿಕ ಸ್ಥಳ. ಅದು ಒಂದು ಶತಮಾನ ಕಾಲ ಬಹುಮನಿ ಸುಲ್ತಾನರ ರಾಜಧಾನಿಯಾಗಿ ಮೆರೆಯಿತು. ಪುಟದಲ್ಲಿರುವ ಭವ್ಯವಾದ ರಚನೆಯೊಂದನ್ನು ನೋಡಿ, ಇಲ್ಲಿದೆ. ಅಂದ್ರೆ ಇದು ಬೀದರ್ ಕೋಟೆ. ಬೀದರ್ ಕೋಟೆ. ಬಹುಮನಿ ರಾಜ್ಯದ ಭೂಪಟವನ್ನು ನೋಡಿ. ರಾಜ್ಯವು ಈಗಿನ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಭಾಗಗಳನ್ನು ಒಳಗೊಂಡಿತ್ತು. ಬಹುಮನಿ ಮತ್ತು ವಿಜಯನಗರ ನೆರೆಹೊರೆಯ ರಾಜ್ಯಗಳಾಗಿದ್ದು, ಅವುಗಳೊಳಗೆ ಆಗಾಗ ಸಂಘರ್ಷಗಳು ನಡೆಯುತ್ತಲೇ ಇದ್ದುವು. ಫಿರೋಜಿ ಶಾ ಬಹುಮನಿ ವಂಶದಲ್ಲಿ ಶ್ರೇಷ್ಠನಾದ ಅರಸ. ಇವನು ನ್ಯಾಯಪರ, ಉದಾರಿ ಹಾಗೂ ದೈವಭಕ್ತ. ಲೇಖಕನು ಬಹುಭಾಷಾ ವಿಶಾರದನೂ ಆಗಿದ್ದ ಫಿರೋಜನಿಗೆ ರೇಖಾಗಣಿತ ಮತ್ತು ಧರ್ಮಶಾಸ್ತ್ರಗಳಲ್ಲಿ ಪರಿಣತಿ ಇತ್ತು. ಇವನು ದೌಲತಾಬಾದನಲ್ಲಿ ಮಹಾರಾಷ್ಟ್ರ ರಾಜ್ಯ ಆಕಾಶ ವೀಕ್ಷಣಾಲಯವನ್ನು ಸ್ಥಾಪಿಸಿದ. ಈತನು ರಾಜಧಾನಿ ಕಲಬುರ್ಗಿಯ ಸೌಂದರ್ಯವನ್ನು ಹೆಚ್ಚಿಸಿದನಲ್ಲದೆ, ಭೀಮಾ ನದಿಯ ತಟದಲ್ಲಿ ಫಿರೋಜಾಬಾದ್ ಎಂಬ ಹೊಸ ನಗರವನ್ನು ಕಟ್ಟಿಸಿದ. ಇವನ ಕಾಲದಲ್ಲಿ ರಾಜ್ಯಕ್ಕೆ ಬಂದಿದ್ದ ಸೂಫಿ ಸಂತ ಬಂದೇನವಾಜರಿಗೆ ಹಲವು ಗ್ರಾಮಗಳನ್ನು ಉಂಬಳಿಯಾಗಿ ನೀಡಿದನು. ಬಂದರುಗಳ ವಿಕಾಸಕ್ಕೆ ವಿಶೇಷ ಗಮನವಿತ್ತ. ಇದರಿಂದ ವಿದೇಶಿ ವ್ಯಾಪಾರಕ್ಕೆ ಪ್ರೋತ್ಸಾಹ ಸಿಕ್ಕಿತು. ಇದು ಏನಪ್ಪಾ ಅಂದ್ರೆ ಇಷ್ಟು ಈ ಬಹುಮನಿ ರಾಜ್ಯದ ಭಾಗವಾಗಿತ್ತು ನೋಡ್ರಿ. ನೆಕ್ಸ್ಟ್ ಮೊಹಮ್ಮದ್ ಗವಾನ್. ಮೊಹಮ್ಮದ್ ಗವಾನ್ ಬಹುಮನಿ ರಾಜ್ಯದ ಇತಿಹಾಸದಲ್ಲಿ ರಾಜ್ಯವನ್ನಾಳಿದ ಸುಲ್ತಾನರಿಗಿಂತಲೂ ಹೆಚ್ಚು ಖ್ಯಾತಿ ಗಳಿಸಿದವನು ಮೊಹಮ್ಮದ್ ಗವಾನ್. ಪರ್ಷಿಯನ್ ಮೂಲದ ಇವನು ಮೂರನೇ ಮುಹಮ್ಮದ್ ಸುಲ್ತಾನನ ಪ್ರಧಾನ ಮಂತ್ರಿಯಾಗಿ ನಿಸ್ವಾರ್ಥಿ ಸೇವೆ ಸಲ್ಲಿಸಿದನು. ಇವನ ಸಾಧನೆಗಳು ಏನಪ್ಪಾ ಅಂದ್ರೆ, ಗವಾನ್ ವಿದ್ಯೆಯಲ್ಲಿ ನಿಪುಣನಾಗಿದ್ದು ರಾಜ್ಯವನ್ನು ವಿಸ್ತರಣೆ ಮಾಡಿದನು. ಆಡಳಿತವು ಇಸ್ಲಾಮಿಕ್ ಕಾನೂನುಗಳನ್ನು ಆಧರಿಸಿತ್ತು. ಕಂದಾಯ ಮತ್ತು ಅಂಚೆ ವ್ಯವಸ್ಥೆಯನ್ನು ಚುರುಕುಗೊಳಿಸಿದನು. ಭೂಮಿಯ ಫಲವತ್ತತೆ, ನೀರಾವರಿ ಸೌಲಭ್ಯಗಳನ್ನು ಗಮನಿಸಿ ಭೂ ಕಂದಾಯವನ್ನು ನಿಗದಿ ಮಾಡಿದನು. ಜನರಿಗೆ ಕಿರುಕುಳ ಕೊಡುವ ತೆರಿಗೆಗಳನ್ನು ರದ್ದುಪಡಿಸಿದನು. ಸ್ವತಃ ವಿದ್ವಾಂಸನಾಗಿದ್ದ ಮೊಹಮ್ಮದ್ ಗವಾನ್ ಬೀದರಿನಲ್ಲಿ ಮದರಸಾ ಮಹಾವಿದ್ಯಾಲಯ ಸ್ಥಾಪಿಸಿದನು. ಇದು ಇಸ್ಲಾಂ ಮತ್ತು ಕಾನೂನು ಶಿಕ್ಷಣವನ್ನು ಪ್ರೋತ್ಸಾಹಿಸಿತು. ಇಲ್ಲಿ ಖಗೋಳಶಾಸ್ತ್ರ, ಗಣಿತ, ಇತಿಹಾಸ ಇತ್ಯಾದಿಗಳ ಅಧ್ಯಯನ ಕೂಡ ನಡೆಯುತ್ತಿತ್ತು. ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಹಾಗೂ ವಿದ್ಯಾರ್ಥಿನಿಯರ ಸೌಕರ್ಯಗಳಿದ್ದವು. ಮದರಸಾದ ಗ್ರಂಥಾಲಯದಲ್ಲಿ ಸುಮಾರು 3000 ಹಸ್ತಪ್ರತಿಗಳಿದ್ದವು. ಒಟ್ನಲ್ಲಿ ಬಹುಮನಿ ರಾಜ್ಯದ ಮುನ್ನಡೆಗೆ ಮೊಹಮ್ಮದ್ ಗವಾನ್ ಶ್ರೇಷ್ಠ ಕೊಡುಗೆ ನೀಡಿದನು. ಹೀಗಿದ್ದರೂ ರಾಜ್ಯದ ಸರದಾರರು ಗವಾನನ ಸಾಧನೆಗಳನ್ನು ಕಂಡು ಮತ್ಸರಪಟ್ಟರು.
ಒಳಸಂಚು ನಡೆಸಿ ಈತನನ್ನು ಕೊಲ್ಲಿಸಿದರು. ಗವಾನನ ಸಮಾಧಿಯ ಮೇಲೆ ಮುಗ್ಧ ಗವಾನನನ್ನು ಕೊಲೆ ಮಾಡಲಾಯಿತು ಎಂಬ ಉಲ್ಲೇಖವಿದೆ. ಗವಾನನ ನಂತರ ಅಧಿಕಾರಕ್ಕೆ ಅಂತಹ ಕಲಹಗಳು ನಡೆದು ರಾಜ್ಯವು ವಿಭಜನೆಗೊಂಡು 5 ಹೊಸ ರಾಜ್ಯಗಳು ಹುಟ್ಟಿದವು. ಅವುಗಳು ಯಾವಂದ್ರೆ ಬಿಜಾಪುರದ ಆದಿಲ್ ಶಾಹಿ, ಬೀದರಿನ ಬಿದರಿ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಅಹಮದ್ನಗರದ ನಿಜಾಮ್ ಶಾಹಿ ಹಾಗೂ ಬೀದರಿನ ಇಮಾಲ್ ಶಾಹಿ. ಈ ಪೈಕಿ ಮೊದಲ 2 ರಾಜ್ಯಗಳು ಕರ್ನಾಟಕದಲ್ಲಿ ರಾಜಧಾನಿಗಳನ್ನು ಹೊಂದಿದವು. ನೆಕ್ಸ್ಟ್ ಸಮಾಜ. ಬಹುಮನಿ ರಾಜ್ಯದ ಆಡಳಿತವು ಇಸ್ಲಾಮಿಕ್ ಕಾನೂನುಗಳ ಪ್ರಕಾರ ನಡೆಯುತ್ತಿತ್ತು. ಸುಲ್ತಾನನು ಆಡಳಿತದ ಪ್ರಮುಖನಷ್ಟೇ ಅಲ್ಲ, ಶ್ರೇಷ್ಠ ನ್ಯಾಯಾಧೀಶ, ಉಚ್ಚ ಸೇನಾಧಿಕಾರಿ ಹಾಗೂ ಧಾರ್ಮಿಕ ಪ್ರಮುಖನಾಗಿದ್ದನು. ಅವನನ್ನು ಭೂಮಿಯ ಮೇಲಿನ ಅಲ್ಲನ ಪ್ರತಿನಿಧಿಯೆಂದು ನಂಬಲಾಗಿತ್ತು. ಆಡಳಿತದ ಉನ್ನತ ಹುದ್ದೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರನ್ನು ನೇಮಿಸಲಾಗುತ್ತಿತ್ತು. ಅಧಿಕಾರಿಗಳಿಗೆ ಜಹಗೀರು, ಭೂದತ್ತಿ ಗಳನ್ನು ನೀಡುತ್ತಿದ್ದರು. ಹಿಂದೂ ಜಹಗೀರುದಾರರ ಸಂಖ್ಯೆ ಕಡಿಮೆಯಿತ್ತು. ಪಾರಂಪರಿಕ ಹಿಂದೂ ಪದ್ಧತಿಯಂತೆ ಭೂಮಿಯ ಉತ್ಪನ್ನದ ಆರನೆಯ ಒಂದು ಭಾಗವನ್ನು ಕಂದಾಯವಾಗಿ ಸುಲ್ತಾನರು ಸಂಗ್ರಹಿಸುತ್ತಿದ್ದರು. ಅಕ್ಕಿ, ಗೋಧಿ, ಜೋಳ ಹಾಗೂ ಬೇಳೆಕಾಳುಗಳು ದಿನನಿತ್ಯದ ಆಹಾರ ವಸ್ತುಗಳಾಗಿದ್ದವು. ರಾಜಮನೆತನದವರು ಮತ್ತು ಸರ್ದಾರರು ವಿಲಾಸಿ ಜೀವನ ನಡೆಸುತ್ತಿದ್ದರು. ಜನಸಾಮಾನ್ಯರ ಸ್ಥಿತಿಗತಿ ಉತ್ತಮವಾಗಿರಲಿಲ್ಲ. ಜೈನ ಮತ್ತು ಕ್ರೈಸ್ತ ಸಮುದಾಯಗಳು ರಾಜ್ಯದಲ್ಲಿದ್ದವು. ಸೂಫಿ ಪಂಥವು ಪ್ರಬಲವಾಗಿತ್ತು. ನೆಕ್ಸ್ಟ್ ಬಹುಮನಿ ಸುಲ್ತಾನರ ಸಾಂಸ್ಕೃತಿಕ ಕೊಡುಗೆ. ಸಾಹಿತ್ಯ. ಬಹುಮನಿ ಸುಲ್ತಾನರು ಪರದೇಶದ ವಿದ್ವಾಂಸರಿಗೆ ಆಶ್ರಯ ನೀಡಿದರು. ಅರಬ್ಬಿ ಮತ್ತು ಪಾರ್ಸಿ ಸಾಹಿತ್ಯವು ಇದರಿಂದ ಪ್ರೋತ್ಸಾಹ ಪಡೆಯಿತು. ಬಂದೆ ನವಾಜ್ ಎಂಬ ಖ್ಯಾತ ಸೂಫಿ ಸಂತ ಹಾಗೂ ಗ್ರಂಥಕಾರ ಇದೇ ಕಾಲದವರು. ಇವರು ಮತ್ತು ಇನ್ನಿತರ ವಿದೇಶಿ ವಿದ್ವಾಂಸರು ಬಳಸಿದ ಭಾಷೆ ದಖನಿ ಎಂದು ಪ್ರಸಿದ್ಧವಾಯಿತು. ಮುಂದೆ ಇದೇ ಉರ್ದು ಭಾಷೆಯ ಬೆಳವಣಿಗೆಗೆ ಕಾರಣವಾಯಿತು. ವಾಸ್ತುಶಿಲ್ಪ. ಬಹುಮನಿಗಳ ಇತಿಹಾಸವು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಅವರು ಕಲಬುರ್ಗಿ, ಬೀದರ್ ಮತ್ತು ಇತರ ಸ್ಥಳಗಳಲ್ಲಿ ಬಿಟ್ಟುಹೋಗಿರುವ ಕಟ್ಟಡಗಳು ಹಿಂದೂ ಇಸ್ಲಾಮಿಕ್ ಶೈಲಿಯಲ್ಲಿವೆ. ಇದು ದಖನಿ ಶೈಲಿ ಎಂದು ಪರಿಚಿತವಾಗಿದೆ. ಬಹುಮನಿಗಳ ಮೊದಲ ರಚನೆಯೆಂದರೆ ಕಲಬುರ್ಗಿಯ ಜಾಮಿ ಮಸೀದಿ. ಇದು ಮುಹಮ್ಮದ್ ಶಹನ ರಚನೆ. ಚಿಕ್ಕ ಚಿಕ್ಕ ಗುಮ್ಮಟಗಳಿಂದ ಕೂಡಿರುವ ಇಲ್ಲಿನ ಸಂಭಾಷಣೆ ಆಕರ್ಷಕವಾಗಿದೆ. ಕಲಬುರ್ಗಿಯ ಬಳಿ ಸುಲ್ತಾನರ ಸಮಾಧಿಗಳಿವೆ. ಅವು ಬೃಹತ್ ಗಾತ್ರದ ಗುಣಮಟ್ಟಗಳುಳ್ಳ ರಚನೆಗಳು. ಬಂದೆ ನವಾಜರ ಸಮಾಧಿ ಕಲಬುರ್ಗಿಯ ಇನ್ನೊಂದು ಪ್ರಮುಖ ರಚನೆ. ಬೀದರಿನ ಸೋಲಾ ಕಾಂಬ್ ಮಸೀದಿ ಮತ್ತು ಕೋಟೆಯೊಳಗಿನ ಸುಂದರ ಅರಮನೆಗಳು ಪ್ರಸಿದ್ಧವಾಗಿವೆ. ಈ ಕಟ್ಟಡಗಳ ಅಲಂಕಾರಿಕ ಕೆತ್ತನೆ ಮರದ ಕುಸುರಿ ಕೆಲಸಗಳನ್ನು ಹೊಂದಿವೆ. ಬೀದರ್ ಬಳಿಯ ಅಸ್ತೂರಿನ 12 ಸಮಾಧಿಗಳು ಸೊಗಸಾಗಿವೆ. ಬಹುಮನಿ ಕಾಲದ ಕಟ್ಟಡಗಳಲ್ಲಿ ಅತ್ಯಂತ ಪ್ರಮುಖ ರಚನೆಯೆಂದರೆ ಗವಾನನು ಕಟ್ಟಿಸಿದ ಮದರಸ. ಇದು 76 ಮೀಟರ್ ಅಂದ್ರೆ 250 ಅಡಿ ಉದ್ದ ಹಾಗೂ 3 ಮಜಲಿನ ಅಂದ್ರೆ ಮಾಳಿಗೆಯ ರಚನೆಯಾಗಿದೆ. ಮದರಸದೊಳಗಿರುವ ಮಸೀದಿಯು ಇನ್ನೂ ಭದ್ರಸ್ಥಿತಿಯಲ್ಲಿದೆ. 5 ಶತಮಾನಕ್ಕೂ ಹಿಂದಿನ ಮದರಸ ಕಟ್ಟಡ
ತನ್ನ ಹಿಂದಿನ ಘನತೆಯನ್ನು ಸಾರಿ ಹೇಳುವಂತಿದೆ. ನೆಕ್ಸ್ಟ್, ವಿಜಯಪುರದ ಆದಿಲ್ಶಾಹಿಗಳು. ಶಾಹಿಗಳ ಪೈಕಿ ವಿಜಯಪುರದ ಆದಿಲ್ಶಾಹಿ ಪ್ರಮುಖವಾಗಿತ್ತು. ಆದಿಲ್ಶಾಹಿಗಳು ಕರ್ನಾಟಕದಲ್ಲಿ 2 ಶತಮಾನಗಳ ಕಾಲ ಆಳ್ವಿಕೆ ನಡೆಸಿದರು. ಎರಡನೇ ಇಬ್ರಾಹಿಂ ವಿಜಯಪುರದ ಸುಲ್ತಾನರಲ್ಲಿ ಶ್ರೇಷ್ಠನಾದವನು. ಈತನ ಕಾಲದಲ್ಲಿ ರಾಜ್ಯವನ್ನು ವಿಸ್ತಾರಗೊಳಿಸಲಾಯಿತಲ್ಲದೆ ಅದು ಸಮೃದ್ಧಿಯನ್ನು ಕಂಡಿತು. ವ್ಯಾಪಾರ ವಾಣಿಜ್ಯ ಹೆಚ್ಚಿತು. ಇಬ್ರಾಹಿಂ ಧರ್ಮಸಹಿಷ್ಣು ಅರಸನಾಗಿದ್ದು ಅನೇಕ ಹಿಂದೂ ವಿದ್ವಾಂಸರು, ಕವಿಗಳು ಮತ್ತು ಸಂಗೀತಗಾರರಿಗೆ ಆಶ್ರಯ ನೀಡಿದನು. ತನ್ನ ಅರಮನೆಯ ಕೋಟೆಯಲ್ಲಿನ ದತ್ತ ದೇವಾಲಯವನ್ನು ದುರಸ್ತಿ ಮಾಡಿಸಿ ಪೂಜೆಗೆ ವ್ಯವಸ್ಥೆ ಮಾಡಿದನು. ಹಿಂದೂ-ಮುಸ್ಲಿಂ ಸಾಂಸ್ಕೃತಿಕ ಏಕತೆಗಾಗಿ ಇಬ್ರಾಹಿಂ ಶ್ರಮಿಸಿದನು. ಉರ್ದು ಭಾಷೆಯಲ್ಲಿ ಕಿತಾಬ್-ಎ-ನವರಸ ಎಂಬ ಪುಸ್ತಕವನ್ನು ಬರೆದು ಹಿಂದೂ ಸಂಗೀತವನ್ನು ಮುಸಲ್ಮಾನರಲ್ಲಿ ಜನಪ್ರಿಯಗೊಳಿಸಲು ಇವನು ಯತ್ನಿಸಿದನು. ಈ ಕೃತಿ ಹಿಂದೂ ದೇವತೆಗಳಾದ ಸರಸ್ವತಿ, ಗಣಪತಿ, ಭೈರವ ಮುಂತಾದವರ ಸ್ತುತಿಯಿಂದ ಆರಂಭವಾಗುತ್ತವೆ. ಅವನು ಸ್ವತಃ ಒಳ್ಳೆಯ ಸಂಗೀತಗಾರನಾಗಿದ್ದನು. ಭವ್ಯ ಕಟ್ಟಡ ಇಬ್ರಾಹಿಂ ರೋಜಾ ಇವನದೇ ರಚನೆಯಾಗಿದೆ. ನೆಕ್ಸ್ಟ್, ಇಬ್ರಾಹಿಂನ ಉತ್ತರಾಧಿಕಾರಿ ಮುಹಮ್ಮದ್ ಆದಿಲ್ ಶಾ ವಿಜಯಪುರದ ಅದ್ಭುತ ಕಟ್ಟಡ ಗೋಲಗುಂಬಜ ವನ್ನು ಕಟ್ಟಿಸಿದವನು. ಅಸರ್ ಮಹಲ್ ಅವನ ಇನ್ನೊಂದು ಸುಂದರ ರಚನೆ. ಮುಹಮ್ಮದ್ ಆದಿಲ್ ಶಾ ಅನಂತರ ವಿಜಯಪುರ ರಾಜ್ಯವು ದುರ್ಬಲವಾಯಿತು. ದಕ್ಷಿಣ ಭಾರತದಲ್ಲಿ ಮೊಘಲರ ಆಕ್ರಮಣಗಳು ಹಾಗೂ ವಿಜಯಪುರ ರಾಜ್ಯಕ್ಕೆ ಮರಾಠರು ನೀಡುತ್ತಿದ್ದ ಕಿರುಕುಳಗಳು ಇದಕ್ಕೆ ಕಾರಣ. ಔರಂಗಜೇಬನು ವಿಜಯಪುರವನ್ನು ಕೈವಶ ಮಾಡಿಕೊಳ್ಳುವುದರೊಂದಿಗೆ ಆದಿಲ್ ಶಾಹಿ ಆಡಳಿತ ಕೊನೆಗೊಂಡಿತು. ಅದೇ ರೀತಿಯಾಗಿ ವಾಸ್ತುಶಿಲ್ಪ. ಕರ್ನಾಟಕದ ವಾಸ್ತುಶಿಲ್ಪದ ಇತಿಹಾಸದಲ್ಲಿ ಆದಿಲ್ಶಾಹಿಗಳ ರಚನೆಗಳಿಗೆ ಮುಖ್ಯವಾದ ಸ್ಥಾನವಿದೆ. ಅವರ ರಚನೆಗಳೆಂದರೆ ಅರಮನೆ, ಕೋಟೆ, ಮಸೀದಿ ಹಾಗೂ ಸಮಾಧಿಗಳು. ವಿಜಯಪುರದ ಕೋಟೆ ಭಾರೀ ರಚನೆಯಾಗಿದ್ದು 96 ಕೊತ್ತಲಗಳು ಹಾಗೂ 6 ಮಹಾದ್ವಾರಗಳನ್ನು ಹೊಂದಿದೆ. ಅರಮನೆಗಳಲ್ಲಿ ಗಗನ ಮಹಲ್ ಭವ್ಯವಾಗಿದೆ. ಅಸಾರ ಮಹಲ್ನಲ್ಲಿ ವರ್ಣರಂಜಿತ ಚಿತ್ರಗಳಿರುವ ಕೊಠಡಿಗಳಿವೆ. ವಿಜಯಪುರದ ಜುಮಾ ಮಸೀದಿಯು ಸುಂದರವಾಗಿದೆ. ಆದಿಲ್ಶಾಹಿಗಳ ರಚನೆಗಳಲ್ಲಿ ಸಮಾಧಿ ಕಟ್ಟಡಗಳೇ ತೀರ ಭವ್ಯವಾದವುಗಳು. ಅವಳಿ ರಚನೆಯಾದ ಇಬ್ರಾಹಿಂ ರೋಜಾದಲ್ಲಿ ಒಂದು ಕಟ್ಟಡವು ಮಸೀದಿಯೂ ಮತ್ತೊಂದು ಸಮಾಧಿಯೂ ಆಗಿದೆ. ಇಬ್ರಾಹಿಂ ರೋಜಾವನ್ನು ದಖ್ಖನ್ನಿನ ತಾಜ್ ಮಹಲ್ ಎಂದು ವರ್ಣಿಸಲಾಗಿದೆ. ರೋಜಾಕ್ಕೂ ಮೀರಿದ ಕಟ್ಟಡವನ್ನು ರಚಿಸಬೇಕೆಂದು ಮುಹಮ್ಮದ್ ಆದಿಲ್ ಶಾಹನು ಗೋಲಗುಂಬಜ ಎಂಬ ಸಮಾಧಿ ಮಂದಿರವನ್ನು ರಚಿಸಿದನು. ಇದರ ಕೇಂದ್ರದಲ್ಲಿ ವಿಶಾಲವಾದ ಗುಂಬಜ ಇದೆ. ಗುಂಬಜನ ಒಳಭಾಗದಲ್ಲಿ ಪಿಸುಗುಟ್ಟುವ ಗ್ಯಾಲರಿ ಇದೆ. ಇಲ್ಲಿನ ಪಿಸುಗುಟ್ಟುವ ವೈಶಿಷ್ಟ್ಯ ಶಿಲ್ಪತಜ್ಞರನ್ನು ಬೆರಗುಗೊಳಿಸಿದೆ. ಗೋಲಗುಂಬಜವು ಜಗತ್ತಿನಲ್ಲೇ ಇಡಿಗಾತ್ರದಲ್ಲಿ 4ನೆಯದೂ ಭಾರತದಲ್ಲಿ ಅತಿ ದೊಡ್ಡದೂ ಆಗಿದೆ. ಇದು ಜಗತ್ತಿನ ಅದ್ಭುತ ವಾಸ್ತುಗಳಲ್ಲೊಂದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಕಾಲಗಣನೆ ಕೊಟ್ಟಿದ್ದಾರೆ. ಕಾಲಗಣನೆ ಅಂದ್ರೆ ವಿಜಯನಗರದಲ್ಲಿ ನೋಡ್ರಿ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯ್ತು 1336. ಸಾಮ್ರಾಜ್ಯದ ಆಳ್ವಿಕೆ ಕಾಲ 1336ರಿಂದ 1646. ಕೃಷ್ಣದೇವರಾಯನ ಆಳ್ವಿಕೆ ಕಾಲ 1509ರಿಂದ ಸಾಮಾನ್ಯ ಶಕ 1529. ರಕ್ಕಸ ತಂಗಡಿ ಕದನ ಜನವರಿ 23, ಸಾಮಾನ್ಯ ಶಕ 1565. ನೆಕ್ಸ್ಟ್ ಬಹುಮನಿ ರಾಜ್ಯ. ಬಹುಮನಿ ರಾಜ್ಯದ ಆಳ್ವಿಕೆಯ ಕಾಲ 1347,
ಎಂಬತ್ತೊಂಬತ್ತು. ಬಿದರಿನಲ್ಲಿ ಮದರ ಸ್ಥಾಪನೆ ಆದದ್ದು ಸಾಮಾನ್ಯ ಶಕ 1661. ಆದಿಲ್ ಶಾಹಿಗಳ ಆಳ್ವಿಕೆ ಕಾಲ ಸಾಮಾನ್ಯ ಶಕ 1689 ಸಾಮಾನ್ಯ ಶಕ 1686. ಇಬ್ರಾಹಿಂ ರೋದು ರಚನೆ ಆದದ್ದು 1626. ಗೋಲ್ಗುಂಟ ರಚನೆ ಆದದ್ದು ಸುಮಾರು ಸಾಮಾನ್ಯ ಶಕ 1650ರಲ್ಲಿ. ಓಕೆ, ಇಲ್ಲಿ ಕೆಲವು ಪದಗಳಿದಾವೆ ಅಂದ್ರೆ ಫಕೀರ, ಮೊಹಮ್ಮದಿಯ ಸಾಧು, ಕೊತ್ತಲ್, ಕೋಟೆಯ ಪ್ರಾಕಾರದ ಮೇಲೆ ಕಟ್ಟುವ ಗುಮ್ಮಟ, ಪಾರಸಿ, ಪರ್ಷಿಯ ದೇಶದ ಭಾಷೆ, ದಕ್ಕನ್, ದಕ್ಷಿಣ ಭಾರತ ಪ್ರದೇಶ. ಅಂದ್ರೆ ಈ ಪದಗಳ ಅರ್ಥ ಕೊಟ್ಟಿದ್ದಾರೆ. ಇಲ್ಲಿಗೆ ಈ ಒಂದು ಅಧ್ಯಯನ ಮುಕ್ತಾಯವಾಯಿತು. ಇದೇ ರೀತಿ ನೀವು ಕೂಡ ಓದಿದ ಮೇಲೆ ಒಂದು ಸಲ ಏನಪ್ಪಾ ಅಂದ್ರೆ MCQಗಳನ್ನು ಬಿಡಿಸಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ MCQಗಳನ್ನು ಬಿಡಿಸುತ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಟು ಆಲ್.